ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಮತ್ತಾಯನ ಶುಭವಾರ್ತೆ ಅಧ್ಯಾಯ 22. ಆಹ್ವಾನಿತರೆಲ್ಲರೂ ಅರ್ಹರಲ್ಲ. ಯೇಸುಸ್ವಾಮಿ ಮತ್ತೆ ಅವರೊಡನೆ ಸಾಮತೆಗಳಲ್ಲೇ ಮಾತನಾಡಿದರು. ಸ್ವರ್ಗ ಸಾಮ್ರಾಜ್ಯ ಇಂತಿದೆ. ರಾಜನೊಬ್ಬ ತನ್ನ ಕುಮಾರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ. ಅದಕ್ಕೆ ಆಹ್ವಾನಿತರಾಗಿದ್ದವರನ್ನು ಕರೆಯಲು ಸೇವಕರನ್ನು ಕಳುಹಿಸಿದ. ಆದರೆ ಅವರು ಬರಲು ಒಪ್ಪಲಿಲ್ಲ. ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡವರನ್ನೆಲ್ಲ ಉತ್ಸವಕ್ಕೆ ಕರೆಯಿರಿ ಎಂದ. ಅಂತೆಯೇ ಅವರು ಹೋಗಿ ಯೋಗ್ಯರು ಅಯೋಗ್ಯರೆನ್ನದೆ ಕಂಡವರನ್ನೆಲ್ಲ ಒಟ್ಟುಗೂಡಿಸಿ ಕರೆದು ತಂದರು. ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿ ಹೋಯಿತು. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈ ಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಹೀಗೆ ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ ಎಂದರು ಸ್ವಾಮಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ದೊಡ್ಡ ಸಮಾರಂಭಗಳಲ್ಲಿ ಆಮಂತ್ರಿತರಿಗೆ ID ಇದ್ದಾಗ, ಆಮಂತ್ರಣ ಪತ್ರ ಕೈಯಲ್ಲಿದ್ದಾಗ ಮಾತ್ರ ಒಳಗೆ ಆಹ್ವಾನಿಸುವುದನ್ನು ನಾವು ಕಾಣುತ್ತೇವೆ. ಅಪಾಯವನ್ನು ತಡೆಗಟ್ಟಲು ಕೆಲವು ನಿರ್ಬಂಧಗಳನ್ನು ಇಂಥ ಸಮಾರಂಭಗಳಿಗೆ ಇಟ್ಟುಕೊಳ್ಳುತ್ತಾರೆ. ಅತಿಥಿವರ್ಯರು, ಗಣ್ಯರು ತಮಗೆ ಆಹ್ವಾನಿಸಿದ ಆಮಂತ್ರಣ ಪತ್ರಿಕೆಯನ್ನು ಅಥವಾ ಯಾವುದೋ ಒಂದು ಗುರುತು ಪತ್ರಿಕೆಯನ್ನು ತಂದರೆ ಒಳಗಡೆ ಪ್ರವೇಶ, ಇಲ್ಲದ್ರೆ ನಿರ್ಬಂಧ. ಶಿಸ್ತುಗೋಸ್ಕರ ಅಥವಾ ಯಾವುದೋ ಒಂದು ಅಪಾಯವನ್ನು ತಡೆಯುವ ಕಾರಣಕ್ಕೆ ಇಂಥ ನಿರ್ಬಂಧ ಅನಿವಾರ್ಯ. ಆಮಂತ್ರಣ ಸರ್ವಾನುಮಯ. ಆಮಂತ್ರಿತರಿಗೆ ID ಅನಿವಾರ್ಯ. ಈ ವಿಚಾರವನ್ನು ನಾನು ಇವತ್ತಿನ ಮತ್ತಾಯನ ಸಂದೇಶ, ಶುಭ ಸಂದೇಶ ಅಧ್ಯಾಯ 22 ಈ ಸಾಮತಿಯಿಂದ ನಾನು ನಿಮಗೆ ಕೊಡಲು ಬಯಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವ ಸಾಮ್ರಾಜ್ಯ ಹೇಗೆ ಉಂಟು ಅಂತ ಯೇಸು ವಿವರಿಸುತ್ತಾರೆ. ರಾಜ ತನ್ನ ಪುತ್ರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಲು ನಿರ್ಧಾರ ಮಾಡುತ್ತಾನೆ. ಈ ವಿವಾಹ ಮಹೋತ್ಸವ ಭಾಳಷ್ಟು ವಿಜೃಂಭಣೆಯಿಂದ ನಡೆಯಲು ಆಮಂತ್ರಿತರಿಗೆ ಸಂಬಂಧಪಟ್ಟ ರಾಜಕುಮಾರನ ಸಂಬಂಧಿಕರು, ರಾಜನ ಪರಿವಾರದವರು, ಮಂತ್ರಿಗಳು, ಪ್ರಮುಖರು ಎಲ್ಲರಿಗೆ ಆಮಂತ್ರಣವನ್ನು ವಿತರಿಸುತ್ತಾರೆ. ಆದರೆ ಸಮಯ ಬಂದಾಗ, ಔತಣಕೂಟ ತಯಾರಿರುವಾಗ ಆಮಂತ್ರಿತರು ಅಲಕ್ಷ್ಯ ಮಾಡುತ್ತಾರೆ. ರಾಜನಿಗೆ ಕೋಪ ನೆತ್ತಿಗೇರುತ್ತದೆ. ಪರಿಚಾರಕರಿಗೆ, ಸೇವಕರಿಗೆ ರಾಜನು ಫರ್ಮಾನು ಮಾಡುತ್ತಾನೆ, ಆಜ್ಞೆ ಕೊಡುತ್ತಾನೆ. ಹೆದ್ದಾರಿಗಳಿಗೆ, ಹಳ್ಳಿಗಳಿಗೆ ಹೋಗಿ ಸಿಕ್ಕಿದವರನ್ನು ಎಲ್ಲರನ್ನು ನೀವು ಕರೆಯಿರಿ, ಎಲ್ಲರಿಗೂ ನೀವು ಆಮಂತ್ರಣ ಕೊಡಿರಿ. ಹೀಗೆ ಅಲ್ಲಿ ವಿವಾಹ ಮಂಟಪದಲ್ಲಿ ಆಳುಗಳ, ಆಮಂತ್ರಿತರ, ಜನರ ಸಂಖ್ಯೆ ತುಂಬಿ ತುಳುಕುತ್ತದೆ. ಇನ್ನೂ ಸ್ವಲ್ಪ ಸ್ಥಳ ಉಂಟು, ಇನ್ನೂ ಕರೆಯಿರಿ ಅಂತ ರಾಜ ಹೇಳುತ್ತಾನೆ. ಆದ್ದರಿಂದ ಸೇವಕರು ಹೋಗಿ ಎಲ್ಲರನ್ನು ಮದುವೆ ಮಂಟಪಕ್ಕೆ ಕರೆಯುತ್ತಾರೆ.
ರಾಜನು ಮದುವೆ ಮಂಟಪಕ್ಕೆ ಬರುತ್ತಾನೆ. ಆಮಂತ್ರಿತರನ್ನು ಆಹ್ವಾನಿತರನ್ನು ನೋಡುವಾಗ ಅಲ್ಲಿರುವ ಒಬ್ಬ ಮದುವೆಯ ವಸ್ತ್ರದಲ್ಲಿ ಬಾರದೆ ಇದ್ದದನ್ನು ರಾಜನು ಗಮನಿಸುತ್ತಾನೆ. ಏನಯ್ಯ, ಮದುವೆಯ ವಸ್ತ್ರ ಇಲ್ಲದೆ ನೀನು ಒಳಗೆ ಬಂದಿ? ಆವಾಗ ಮದುವೆಯ ವಸ್ತ್ರ ಇಲ್ಲದೆ ಆ ಮದುವೆ ಮಂಟಪಕ್ಕೆ ಬಂದ ವ್ಯಕ್ತಿಗೆ ಉತ್ತರ ಇರುವುದಿಲ್ಲ, ಮೌನ ತಳೆಯುತ್ತಾನೆ. ಆಗ ರಾಜ ಸಿಟ್ಟಿನಿಂದ ಪರಿಚಾರಕರಿಗೆ ಹೇಳುತ್ತಾನೆ, ಅವನನ್ನು ದಬ್ಬಿರಿ, ಮದುವೆ ಮಂಟಪದಿಂದ ಶಿಕ್ಷೆ ಕೊಡಿರಿ, ಯಾಕೆಂದರೆ ಅವನು ಯೋಗ್ಯವಾದ ಸಮವಸ್ತ್ರವನ್ನು ಧರಿಸಿಲ್ಲ. ಆದ್ದರಿಂದ ಪ್ರಿಯರೇ, ಆಮಂತ್ರಣ ಸರ್ವಾನುಮಯ. ಇವತ್ತಿನ ಮತ್ತಾಯನ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯ ಯೇಸು ಹೀಗೆ ಹೇಳುತ್ತಾರೆ, ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ ಎಂದರು ಯೇಸು ಸ್ವಾಮಿ. ಆದ್ದರಿಂದ ಆಮಂತ್ರಣ ಸರ್ವಾನುಮಯ, ಐಡಿ ಅನಿವಾರ್ಯ. ಪ್ರತಿಯೊಂದು ಹುದ್ದೆಗೂ ಪ್ರಿಯರೇ ತಕ್ಕುದಾದ ಸಮವಸ್ತ್ರ ಇದೆ. ಪೊಲೀಸರಿಗೆ ಪೊಲೀಸ್ ಸಮವಸ್ತ್ರ, ಅಂಚೆ ಕೆಲಸಗಾರರಿಗೆ ಅಂಚೆ ಕೆಲಸದ ಸಮವಸ್ತ್ರ, ಸಾರಿಗೆ ಸಂಪರ್ಕದ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಸಾರಿಗೆ ಸಂಪರ್ಕದ ಸಮವಸ್ತ್ರ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟ ಸಮವಸ್ತ್ರ. ಹೀಗೆ ಪ್ರತಿಯೊಂದು ಹುದ್ದೆಗೆ, ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕುದಾದ ಸಮವಸ್ತ್ರ ಇದೆ. ಒಂದು ಶ್ರೀಮಂತ ಹುಡುಗ ಮದುವೆಯಾಗಲು ಪ್ರಸ್ತಾಪ ಸಲ್ಲಿಸುತ್ತಾನೆ ಒಂದು ಹುಡುಗಿಗೆ. ಆ ಹುಡುಗಿ ಹತ್ರ ಮಾತ್ರ ಒಂದು ಷರ್ತು ಹಾಕುತ್ತಾನೆ. ಆ ಷರ್ತು ಏನೆಂದರೆ, ಆ ಹುಡುಗನನ್ನು ನೋಡಲು ಬರುವಾಗ ಅಥವಾ ಹುಡುಗ ಹುಡುಗಿಯನ್ನು ನೋಡಲು ಬರುವಾಗ ಮೊದಲು ಚುಟುಕಾದ ವಸ್ತ್ರವನ್ನು ಧರಿಸಬೇಕು ಅಂತ, ಭಾಳಷ್ಟು ಗಿಡ್ಡ ವಸ್ತ್ರವನ್ನು ಧರಿಸಿ ಹುಡುಗನನ್ನು ನೋಡಲು ಬರಬೇಕು ಅಂತ. ಹುಡುಗಿಗೆ ಭಾಳ ಬೇಸರ ಆಗ್ತದೆ. ಪ್ರಥಮ ಮದುವೆಯ ಪ್ರಸ್ತಾಪ ಬರುವಾಗ, ಹುಡುಗಿಯನ್ನು ಪ್ರಥಮವಾಗಿ ನೋಡುವಾಗ ಹುಡುಗನ ಮನಸ್ಸಿನಲ್ಲಿ ಇದ್ದ ಈ ವಸ್ತ್ರದ ವಿಚಾರ ಹುಡುಗಿಗೆ ಭಾಳಷ್ಟು ಮುಜುಗರ ತರುತ್ತದೆ. ಬೇಸರದಿಂದ ಹೇಳ್ತಾಳೆ, ಇಂಥ ಹುಡುಗನೊಟ್ಟಿಗೆ ಸಂಬಂಧ ಬೇಡ ಅಂತ. ಯಾಕೆಂದರೆ ಅವಳಿಗೆ ತಿಳಿದಿತ್ತು, ಒಂದು ಸಂದರ್ಭಕ್ಕೆ ಅಥವಾ ಆಯಾಯ ಸಂದರ್ಭಕ್ಕೆ ಆಯಾಯ ವಸ್ತ್ರ ಉಂಟು ಅಂತ. ಆದ್ದರಿಂದ ನಾನು ಹೇಳಿದೆ, ಪ್ರತಿಯೊಂದು ಇಲಾಖೆಗೆ, ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕುದಾದ ಸಮವಸ್ತ್ರ. ಮದುವೆಯ ಔತಣಕೂಟದಲ್ಲಿ ಒಬ್ಬನ ಹತ್ರ ಮದುವೆ ಸಮವಸ್ತ್ರ ಇದ್ದಿಲ್ಲ. ಆದ್ದರಿಂದ ಆ ರಾಜನಿಗೆ ಕಡು ಕೋಪ ಬಂದು ಅಂಥ ಶಿಸ್ತು ಇಲ್ಲದ ಮನುಷ್ಯನನ್ನು ಮದುವೆ ಮಂಟಪದಿಂದ ರಾಜ ಹೊರದಬ್ಬುತ್ತಾನೆ. ಈ ಸಾಮತಿಯಲ್ಲಿ ರಾಜನೆಂದರೆ ಸೃಷ್ಟಿಕರ್ತ ದೇವರು, ರಾಜಕುಮಾರನ ಮದುವೆ ಅಂದರೆ ಯೇಸು ಕ್ರಿಸ್ತರ ಆಗಮನ ಈ ಭೂಮಿಯಲ್ಲಿ, ಯೇಸು ಕ್ರಿಸ್ತರ ಕಷ್ಟ, ಮರಣ, ಯಾತನೆ, ಪುನರುತ್ಥಾನ, ವೈಭವದ ರಾಜ್ಯ ಸಾಮ್ರಾಜ್ಯ ಸ್ವರ್ಗದಲ್ಲಿ. ಈ ರಾಜಕುಮಾರನ ವಿವಾಹ ಔತಣ ಆಮಂತ್ರಣ ಎಲ್ಲರಿಗೆ ಕೇವಲ ಯಹೂದ್ಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ. ಆದರೆ ಆ ವಿವಾಹ ಮಂಟಪಕ್ಕೆ ಬರುವಾಗ ಸಮವಸ್ತ್ರ ಅಂದರೆ ಮದುವೆಯ ವಸ್ತ್ರ ಅನಿವಾರ್ಯ. ಇದರ ಅರ್ಥ ಏನೆಂದರೆ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಸ್ವರ್ಗಕ್ಕೆ ಹೋಗುವಾಗ ಪ್ರತಿಯೊಬ್ಬರೂ ಇಷ್ಟಪಟ್ಟಾಗಿ ಹೋಗಲಿಕ್ಕೆ ಆಗುವುದಿಲ್ಲ. ಅವರಲ್ಲಿ ಪಾಪ ಪ್ರಜ್ಞೆ ಇರಬೇಕು, ಪಾಪ ಕ್ಷಮೆ, ಪಶ್ಚಾತ್ತಾಪ ಪಟ್ಟು ಹೊಸ ಜೀವನದೊಂದಿಗೆ, ಹೊಸ ಯೋಚನೆಯೊಂದಿಗೆ ಅವರು ಸ್ವರ್ಗ ಸೇರಬೇಕು. ಪ್ರತಿಯೊಬ್ಬರಿಗೂ ಅಲ್ಲಿ ಪ್ರವೇಶ ಇಲ್ಲ. ಆದ್ದರಿಂದ ಆಮಂತ್ರಣ ಎಲ್ಲರಿಗೆ, ಮದುವೆ ಮಂಟಪದ ಪ್ರವೇಶ ಐಡಿ ಇದ್ದವರಿಗೆ ಮಾತ್ರ ಎಂಬ ವಿಚಾರ ನಾವು ಮರೆಯಬಾರದು. ಔತಣಕ್ಕೆ ಬೀದಿ ಬದಿಯಲ್ಲಿ ಕಂಡವರಿಗೆಲ್ಲ ಆಮಂತ್ರಣ, ಅಂದರೆ ಪಾಪಿಗಳಿಗೂ ಪುಣ್ಯಾತ್ಮರಿಗೂ ಒಳ್ಳೆಯ ಜನರಿಗೂ ಕೆಟ್ಟವರಿಗೂ ಎಲ್ಲರಿಗೂ ಆಮಂತ್ರಣ. ಆದರೆ ಮದುವೆಯ ಸಮವಸ್ತ್ರ ಇದ್ದವರಿಗೆ, ಪಾಪರಹಿತ ಜೀವನ ನಡೆಸಿದವರಿಗೆ ಸ್ವರ್ಗಕ್ಕೆ ಪ್ರವೇಶ. ಪಾಪ ಮುಕ್ತರಾದವರಿಗೆ ಮಾತ್ರ ಸ್ವರ್ಗ ಸಾಮ್ರಾಜ್ಯದ ಪ್ರವೇಶ. ಈ ಭೂಮಿಯಲ್ಲಿ ಯೇಸು ಎಲ್ಲರ ಹತ್ರ ಸಂಬಂಧ ಇಟ್ಟುಕೊಳ್ಳುತ್ತಾರೆ. ಪಾಪಿಯವರೊಟ್ಟಿಗೂ, ಬಡವರೊಟ್ಟಿಗೂ, ಪುಣ್ಯಾತ್ಮ ಸಂತರೊಟ್ಟಿಗೂ
ಈ ಭೂಮಿಯಲ್ಲಿ ಅವರ ಜೀವನ ಆಗಿತ್ತು. ಆದರೆ ಯೇಸುವಿನ ಜೊತೆಗೆ ಪ್ರತ್ಯಕ್ಷವಾಗಿ ದೇವಕುಮಾರ ರಾಜನ ಎದುರಲ್ಲಿ ನಾವು ಇರಬೇಕಾದ್ರೆ ಪ್ರಿಯರೇ, ನಮ್ಮ ಜೀವನ ಪಾಪರಹಿತ ಆಗಬೇಕು. ಪಾಪದ ಜೊತೆಗೆ ನಾವು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಇದರ ಈ ಸಾಮರ್ಥ್ಯ ಅರ್ಥ ಅಷ್ಟೇ. ಪಾಪದಿಂದ ಬಿಡುಗಡೆಗೊಂಡ ಜೀವನಕ್ಕೆ ಸಂತ ಪೌಲ ಸಾಕ್ಷಿ. ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 4 12ರಿಂದ 14ನೇ ವಾಕ್ಯ, 19ರಿಂದ 20ನೇ ವಾಕ್ಯ, ನಾನು ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತಿಯಿಂದ ಇರಲು ನಾನು ಕಲಿತುಕೊಂಡಿದ್ದೇನೆ. ಶಕ್ತ ದೇವರ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಪುನರುತ್ಥಾನಗೊಂಡ ಯೇಸು ಕ್ರಿಸ್ತರನ್ನು ಸಂಧಿಸಿದ ಬಳಿಕ ಸಂತ ಪೌಲರದು ಪ್ರಿಯರೇ ಪಾಪರಹಿತ ಯೇಸು ಸುಪ್ರೀತ ಜೀವನ, ಸಂತೃಪ್ತ ಸಮಜೀವನ. ಸಂತ ಪೌಲರು ಯಾವಾಗ ಪುನರುತ್ಥಾನಗೊಂಡ ಯೇಸುವನ್ನು ಸಂಧಿಸಿದ್ರೋ ಅನಂತರ ಸಂತ ಪೌಲನ ಜೀವನ ಪಾಪರಹಿತ ಜೀವನ. ಮದುವೆಯ ಸಂಭ್ರಮಕ್ಕೆ ಯೋಗ್ಯದಾದ ತಕ್ಕುದಾದ ಸಮವಸ್ತ್ರವುಳ್ಳ ಜೀವನ ಸಂತ ಪೌಲನದು. ಸೌಲ ಇರುವಾಗ ಪಾಪಿಯಾಗಿದ್ದ, ಯೇಸು ಕ್ರಿಸ್ತರ ಹಿಂಬಾಲಕರನ್ನು ಹಿಂಸಿಸಿದ್ದ, ಯೇಸುವಿನೊಟ್ಟಿಗೆ ಸಂಬಂಧ ಇಲ್ಲದ ಕಡು ವೈರಿಯಾಗಿದ್ದ. ಆದರೆ ಯಾವಾಗ ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನನ್ನು ಸಂತ ಪೌಲನು ಭೇಟಿಯಾದನೋ, ಅಥವಾ ಪುನರುತ್ಥಾನಗೊಂಡ ಯೇಸು ಕ್ರಿಸ್ತರು ಸಂತ ಪೌಲರನ್ನು ಭೇಟಿಯಾದರು, ಆವಾಗ ಕಡು ವೈರಿಯಾಗಿದ್ದ ಸೌಲ ಪೌಲನಾಗಿ ಯೇಸುವಿನ ಮಿತ್ರನಾಗಿ ಸಂಪೂರ್ಣ ಪರಿವರ್ತನೆಗೊಂಡು ಫಿಲಿಪ್ಪಿಯರ ಗ್ರಂಥದಲ್ಲಿ ಅಧ್ಯಾಯ 4 ವಾಕ್ಯ 12, 14, 19, 22 ಅವನು ಹೇಳ್ತಾನೆ, ನಾನು ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತಿಯಿಂದ ಇರಲು ನಾನು ಕಲಿತಿದ್ದೇನೆ. ಸರ್ವೇಶ್ವರ ಶಕ್ತಿಯಿಂದ ನಾನು ಎಲ್ಲವನ್ನು ಸಾಧಿಸುತ್ತೇನೆ. ನನಗೆ ಜೀವಿಸುವುದು ಅಂದರೆ ಕ್ರಿಸ್ತ, ಸಾಯುವುದು ಅಂದರೆ ಯೇಸುವಿನೊಟ್ಟಿಗೆ ಯೋಗ್ಯದಾದ ಆದಾಯ ಎಂಬುದಾಗಿ ಸಂತ ಪೌಲ ಹೇಳುತ್ತಾರೆ. ಬಡತನ ಇರಲಿ, ಸಿರಿತನ ಇರಲಿ, ಕೊರತೆ ಇರಲಿ, ಸಮೃದ್ಧಿ ಇರಲಿ, ಹಸಿವಿರಲಿ, ಹೊಟ್ಟೆ ತುಂಬ ಊಟ ಇರಲಿ, ಯಾವ ಸ್ಥಿತಿಯಲ್ಲಿಯೂ ನಾನು ಜೀವಿಸಲು ಬಲ್ಲೆ. ಆ ಯೇಸುವಿನ ಪ್ರೀತಿಯೇ ನನಗೆ ಅಸ್ತ್ರ ಎಂಬುದಾಗಿ ಸಂತೋಷದಿಂದ ವಿಶ್ವಾಸದಿಂದ ತನ್ನ ಮುಕ್ತ ಜೀವನದ ಕಥೆಯನ್ನು ಪ್ರಿಯರೇ ಸಂತ ಪೌಲ ನಮಗೆ ತಿಳಿಸುತ್ತಾನೆ. ಪಾಪ ಮಾಡಿದಾಗ ನಾವು ಮದುವೆ ಮಂಟಪಕ್ಕೆ ಯೋಗ್ಯತೆಯಲ್ಲಿ ಬರುವುದಿಲ್ಲ. ಪಾಪ ನಮ್ಮಲ್ಲಿ ಇರುವಾಗ ನಮ್ಮ ಹತ್ರ ಸಮವಸ್ತ್ರ ಇರುವುದಿಲ್ಲ. ರಾಜಕುಮಾರನ ಮದುವೆಯ ಔತಣಕ್ಕೆ ಬೇಕಾಗುವ ಸಮವಸ್ತ್ರದೊಟ್ಟಿಗೆ ನಾವು ಇರುವುದಿಲ್ಲ. ಪಾಪ ಮಾಡಿದ ಆದಾಮ್ ಹವ್ವಳಿಗೆ ಪಾಪ ಪ್ರಜ್ಞೆ ಕಾಡಿತು. ದೇವರು ಅವರನ್ನು ನೋಡಲು ಬರುವಾಗ ಅವರಿಗೆ ನಾಚಿಕೆ ಆಯಿತು. ತಾವು ಬೆತ್ತಲಾಗಿದ್ದೇವೆ ಎಂದು ತಿಳಿಯಲು ಅಂಜೂರದ ಎಲೆಗಳನ್ನು ಹೊಲಿದು ಅವರು ಉಟ್ಟುಕೊಂಡರು ಎಂಬುದಾಗಿ ಆದಿಕಾಂಡ ಅಧ್ಯಾಯ 3 ವಾಕ್ಯ 7ರಲ್ಲಿ ಹೇಳಲಾಗಿದೆ. ಪ್ರಿಯರೇ, ಕಳಂಕಿತ ಬಟ್ಟೆ ಪಾಪದ ಸೂಚಕ. ಹಾಗೆಯೇ ಮದುವೆಯ ಮಂಟಪಕ್ಕೆ ಯೋಗ್ಯವಲ್ಲದ ಉಡುಪು, ಕಳಂಕಿತ ಬಟ್ಟೆ ಒಬ್ಬ ಪಾಪಿಯ ಸೂಚಕ. ದಾವೀದ ಅರಸ ತಾನು ಪಾಪ ಮಾಡಿದ್ದೇನೆಂದು ಅರಿತು ಚಿಂದಿ ಬಟ್ಟೆಯನ್ನು ಉಟ್ಟುಕೊಂಡು ಬೂದಿಯಲ್ಲಿ ತನ್ನ ಶರೀರವನ್ನು ಸಂಪರ್ಕಿಸಿ ಬೂದಿಯು ಶರೀರದ ಮೇಲೆ ಸಿಂಪಡಿಸಿ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ನಿನಿವೆ ಪಟ್ಟಣದ ಜನರು ಚಿಂದಿ ಬಟ್ಟೆ ಗೋಣಿ ವಸ್ತ್ರವನ್ನು ಉಡುತ್ತಾ ಬೂದಿ ಹಚ್ಚುತ್ತಾ ಪಾಪವನ್ನು ಕೂಗುತ್ತಾರೆ, ದೇವರ ಹತ್ರ ಕ್ಷಮೆ ಬೇಡುತ್ತಾರೆ. ಆದ್ದರಿಂದ ರಾಜ ತನ್ನ ಕುಮಾರನ ಮದುವೆಯ ಮಹೋತ್ಸವ ಔತಣಕೂಟವನ್ನು ಏರ್ಪಡಿಸುವುದಂದರೆ ನಾವೆಲ್ಲರೂ ಯೋಗ್ಯಭರಿತವಾಗಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಯೇಸುವಿನೊಟ್ಟಿಗೆ ಜೀವಿಸುವುದು. ಆಮಂತ್ರಣ ಎಲ್ಲರಿಗೆ, ಆದರೆ ಪ್ರವೇಶ ID ಇದ್ದವರಿಗೆ, ಮದುವೆಯ ತಕ್ಕುದಾದ ವಸ್ತ್ರ ಸಮವಸ್ತ್ರ ಇದ್ದವರಿಗೆ. ಯೇಸುವಿನೊಡನೆ ಸ್ವರ್ಗ ಜೀವನ, ಪಾಪ ವಿಮುಕ್ತಿ, ಪುಣ್ಯ ಜೀವನ. ಪಾಪಿಯಾಗಿದ್ದು ಅಯೋಗ್ಯ ವಸ್ತ್ರದಲ್ಲಿ ಮದುವೆ ಮಂಟಪಕ್ಕೆ ಪ್ರವೇಶ ಇಲ್ಲ ಪ್ರಿಯರೇ. ಸ್ವರ್ಗ ರಾಜ್ಯಕ್ಕೆ ಯೇಸು ಜೊತೆ ಪ್ರವೇಶ ನಮ್ಮ ಪಾಪರಹಿತ ಪಶ್ಚಾತ್ತಾಪದ ನವಜೀವನದೊಟ್ಟಿಗೆ, ಹೊಸ ಜೀವನದೊಟ್ಟಿಗೆ. ಸಂತ ಪೌಲ ಈ ಜೀವನವನ್ನು ಅನುಭವಿಸಿದ, ಆ ಯೇಸುವಿನ ಬಗ್ಗೆನೇ ಎಲ್ಲ ಜನರಿಗೆ ಬೋಧಿಸಿದ.
ಯೇಸುವಿನೊಟ್ಟಿಗಿರುವ ಸಂತೋಷವನ್ನು ಯಾವ ಸ್ಥಿತಿಯಲ್ಲಿದ್ದರೂ ಸಮಾನವಾಗಿ ಆ ಸಂತೋಷವನ್ನು ಅನುಭವಿಸ್ತೇನೆ ಎಂದು ಬೋಧಿಸಿದ. ಆದ್ದರಿಂದ ಈ ಯೇಸುವಿನ ಹಿಂಬಾಲಕರಾಗಿ ಜೀವಿಸಲು ನಮಗೆ ಯೇಸು ಆಮಂತ್ರಣ ಕೊಡುತ್ತಾರೆ. ಅವರ ಆಮಂತ್ರಣ ಸರ್ವಾನುಮಯ. ಆದರೆ ಈ ಆಮಂತ್ರಣಕ್ಕೆ ನಮ್ಮ ಜೀವನದಲ್ಲಿ ID ಕಾರ್ಡ್ ಅನಿವಾರ್ಯ. ಪಾಪರಹಿತ, ಯೋಗ್ಯದಾದ, ಪುಣ್ಯದ, ಭಕ್ತಿಯ, ಪವಿತ್ರ ಜೀವನ ನಮ್ಮ ಅಸ್ತ್ರ ಆಗಬೇಕು. ಈ ಜೀವನ ನಮ್ಮದಾಗಲು ದೇವರ ಶಕ್ತಿ ನಾವು ಬೇಡೋಣ. ದೇವರೇ ನಮಗೆ ಕರುಣೆ ನೀಡಲಿ, ದೇವರ ನಮಗೆ ಶಕ್ತಿ ಕೊಡಲಿ. ಆ ಸಂತ ಪೌಲನಾಗಿ ಪ್ರತಿಯೊಬ್ಬ ಸಂತರಿಗಿರುವ ಯೇಸುನೊಟ್ಟಿಗಿರುವ ಅನ್ಯೋನ್ಯ ಸಂಬಂಧ, ಆ ಪ್ರೀತಿಯ ಸೆಳೆತ ನಮ್ಮಲ್ಲಿಯೂ ಇರಲೆಂದು ಯೇಸುವಿನ ಹತ್ರ ಬೇಡೋಣ. ವಂದನೆ. फाटल्या 13 वर्सांतावन क्रिस्तीजीन एक प्रेरण दिल्लें कोंकणी धार्मीक म्हयन्याळें दैवीक अमृत. हर एका म्हयन्याक विविध विशयांचेर लेखनां, तरावळू अंकनां, कातोलीक खबरो, भुरग्यांक, युवजनांक, मालगड्यांक संबंदीत लेखनां, विशिश्ट विन्यास आनी नितळ छापो हें सगळें आटापलेलें आत्मीक भंडार दैवीक अमृत कोंकणी धार्मीक म्हयन्याळें. वर्गणी आनी हेर विवरां खातीर संपर्क करा 0824 4273 मोबायल 8105585307. ईमेल daivikamritmonthly@gmail.com.